ವಿಫೋ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣದಲ್ಲಿ ರಾಜಕೀಯ ಪಯಣ. ಚುನಾವಣಾ ಕಣದಲ್ಲಿ ಆರೋಪ ಪ್ರತ್ಯಾರೋಪಗಳ ಈ ಮಾತಿನ ಜಟಾಪಟಿಯಲ್ಲಿ ಈಗ 14ರಲ್ಲಿ 247 ಜನ ಸ್ಪರ್ಧಿಗಳು ಉಳಿದಿದ್ದಾರೆ. 358 ಜನ ನಾಮಪತ್ರವನ್ನು ಸಲ್ಲಿಸಿದರು. ವಾಪಸ್ಸು ತೆಗೆದುಕೊಂಡದ್ದು, ತಿರಸ್ಕೃತವಾದುದು ಎಲ್ಲ ಸೇರಿ ಈಗ 247 ಮಂದಿ ಸ್ಪರ್ಧಿಗಳು ಏಪ್ರಿಲ್ 26ರಂದು ನಡೆಯಲಿರುವ ಕರ್ನಾಟಕದ ಮೊದಲ ಹಂತದ 14 ಕ್ಷೇತ್ರಗಳ ಅಭ್ಯರ್ಥಿಗಳು 247. ಈ 14 ಕ್ಷೇತ್ರಗಳಲ್ಲಿ ಒಂದು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅನ್ನೋದು ಕೂಡ ಹೊಸತು, ಆದರೆ ತೀರಾ ಹೊಸತಲ್ಲ. ಇದು ಈಗಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವು ತುಮಕೂರು ಜಿಲ್ಲೆಯ ಕುಣಿಗಲ್ ಹಾಗೂ ಬೆಂಗಳೂರು ನಗರದ ರಾಜರಾಜೇಶ್ವರಿ ನಗರ ಮೊದಲಾದ ಒಂದು ಬೆಂಗಳೂರು ನಗರ ಜಿಲ್ಲೆಯದು, ಹಾಗೂ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ, ಕನಕಪುರ ಮೊದಲಾದವುಗಳನ್ನು ಒಳಗೊಂಡಿರುವ ಲೋಕಸಭಾ ಕ್ಷೇತ್ರವಾಗಿದೆ. ಹಿಂದೆ ಕನಕಪುರ ಲೋಕಸಭಾ ಕ್ಷೇತ್ರ ಅಂತಿತ್ತು. ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ರಾಜಶೇಖರ ಮೂರ್ತಿ, ದೇವೇಗೌಡ ಮೊದಲಾದವರು ಗೆದ್ದಿದ್ರಲ್ಲಿ. ಇತ್ತೀಚೆಗೆ ಕಾಂಗ್ರೆಸ್ಸಿಗೆ ವಾಪಸ್ಸಾದ ತೇಜಸ್ವಿನಿ ಗೌಡ ಕನಕಪುರ ಕ್ಷೇತ್ರದಲ್ಲಿ ಗೆದ್ದ ಕೊನೆಯ ಅಭ್ಯರ್ಥಿ. ತೇಜಸ್ವಿನಿ ಗೌಡ ಅವರು ಇತ್ತೀಚೆಗೆ BJPಗೆ ಹೋಗಿದ್ದರು, ಮತ್ತೆ ಕಾಂಗ್ರೆಸ್ಸಿಗೆ ವಾಪಸ್ಸಾಗಿದ್ದರು. ಅವರು ಕೊನೆಯದಾಗಿ ಗೆದ್ದುದು ಕನಕಪುರ ಕ್ಷೇತ್ರದಲ್ಲಿ ಕೊನೆಯದಾಗಿ ಗೆದ್ದರು. ಕನಕಪುರ ಕ್ಷೇತ್ರ ಈಗ ಇಲ್ಲ. ಕನಕಪುರ ಕ್ಷೇತ್ರ ಇದೆ, ಕನಕಪುರ ಲೋಕಸಭಾ ಕ್ಷೇತ್ರ ಇಲ್ಲ. ಆ ಲೋಕಸಭಾ ಕ್ಷೇತ್ರದ 5 ಮತ್ತು ಇತರ 3 ಸೇರಿ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡುದಾಗಿದೆ ಹೊಸ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಇದು 2008ರಲ್ಲಿ ಕ್ಷೇತ್ರ ಮರುಕೂಡಿಕೆಯಲ್ಲಿ ಹುಟ್ಟಿದಂಥ ಲೋಕಸಭಾ ಕ್ಷೇತ್ರ. ಮುಖ್ಯವಾಗಿ ಕನಕಪುರ ಲೋಕಸಭಾ ಕ್ಷೇತ್ರ 5 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡದು. ಉಳಿದಂತೆ ನಗರದೊಳಕ್ಕೂ ತುಮಕೂರಿನ ಅಂಚಿನವರೆಗೂ ಹಬ್ಬಿರುವಂಥ ಲೋಕಸಭಾ ಕ್ಷೇತ್ರವಾಗಿದೆ. 2009ರಲ್ಲಿ ಮೊದಲ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಡೆದಾಗ ಗೆದ್ದವರು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು. ರಾಜ್ಯದ ರಾಜಕೀಯಕ್ಕೆ ಸೀಮಿತಗೊಂಡಂಥ ಕುಮಾರಸ್ವಾಮಿ ಅವರು 2013ರಲ್ಲಿ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. 3.5 ವರ್ಷ ಲೋಕಸಭಾ ಸದಸ್ಯರಾಗಿದ್ದ ಕುಮಾರಸ್ವಾಮಿಯವರು ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ. ಆಗ ನಡೆದ ಉಪಚುನಾವಣೆಯಲ್ಲಿ ಗೆದ್ದವರೇ DK ಸುರೇಶ್. ಅನಂತರದ 2014 ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಹ್ಯಾಟ್ರಿಕ್ ಗಳಿಸಿದ್ದಾರೆ. ಹ್ಯಾಟ್ರಿಕ್ ಗೆಲುವು ಕಂಡಿದ್ದಾರೆ DK ಸುರೇಶ್ ಅವರು. ಹ್ಯಾಟ್ರಿಕ್ ಗೆಲುವಿನಲ್ಲಿ ಮೊದಲ ಗೆಲುವು 1 ವರ್ಷ ಚಿಲ್ಲರೆಯದ್ದು, ಯಾಕಂದರೆ ಅದು ಉಪಚುನಾವಣೆಯಲ್ಲಿ ಗೆದ್ದುದು, 2 ಪೂರ್ಣಾವಧಿಯದು. ಅದಕ್ಕಿಂತ ವಿಶೇಷವಾದುದು 2019ರಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಕಾಂಗ್ರೆಸ್ಸು ಅತಿ ನಿಕೃಷ್ಟ ಲೋಕಸಭಾ ಸಾಧನೆಯನ್ನು ಮಾಡಿದೆ. ಏನದು? ಒಂದೇ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದುದು. ಎಂದು ಕೂಡ ಅದು ಒಂದು ಲೋಕಸಭಾ ಸ್ಥಾನ ಕರ್ನಾಟಕದಲ್ಲಿ ಗೆದ್ದುದಿಲ್ಲ. 2019ರಲ್ಲಿ ಒಂದೇ ಒಂದು ಲೋಕಸಭಾ ಸ್ಥಾನ ಮಾತ್ರ ಗೆದ್ದಿತ್ತು. ಅದು ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರು ಗೆದ್ದಿದ್ದು. ಈ ಬೆಂಗಳೂರು ಗ್ರಾಮಾಂತರದಲ್ಲಿ 2019 ರಲ್ಲಿ
ಮಾಜಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಇದ್ದಾರೆ. ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಕಪುರ ಕೂಡ ಒಂದು. ಕನಕಪುರದ ಶಾಸಕರೇ ಈಗಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರ ಅಣ್ಣ. ಇನ್ನೊಂದು ಚನ್ನಪಟ್ಟಣ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರವಾಗಿದ್ದು, ಇದರಲ್ಲಿ ಹಾಲಿ ಶಾಸಕರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೊಬ್ಬರೇ ಇವಾಗ JDS ಶಾಸಕರು ಈ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ 5 ಮಂದಿ ಕಾಂಗ್ರೆಸ್ ಶಾಸಕರು ಇದ್ದು, ಕಾಂಗ್ರೆಸ್ಸಿನ ಡಿ ಕೆ ಸುರೇಶರಿಗೆ ಗೆಲ್ಲಲಿಕ್ಕೆ ಹೆಚ್ಚಿನ ಅನುಕೂಲ ಇದೆ. ಯಾಕಂದರೆ 8ರಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೆ, 2ರಲ್ಲಿ BJP ಶಾಸಕರು ಇದ್ದಾರೆ. BJP ಶಾಸಕರು 2 ಇರುವಂಥದ್ದು ನಗರದೊಳಗಿನ ಕ್ಷೇತ್ರಗಳು. ಬೆಂಗಳೂರು ನಗರದೊಳಗಿನ 2 ವಿಧಾನಸಭಾ, ರಾಜರಾಜೇಶ್ವರಿ ನಗರ, ಇವೆಲ್ಲ ಬೆಂಗಳೂರು ನಗರದೊಳಗಿನ ಕ್ಷೇತ್ರಗಳು. ಇದರಲ್ಲಿ 2 BJP ಶಾಸಕರಿದ್ದಾರೆ. ಇನ್ನು JDSನ ಶಾಸಕರು ಚನ್ನಪಟ್ಟಣದಲ್ಲಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರು. ಈಗ JDS ಮತ್ತು BJP ಮೈತ್ರಿ ಇರುವುದರಿಂದ 3 ವಿಧಾನಸಭಾ ಸದಸ್ಯರ ಬೆಂಬಲ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಿಗಲಿದೆ. ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು ಹೃದಯ ತಜ್ಞರಾಗಿದ್ದು ನಿವೃತ್ತರಾಗಿದ್ದಾರೆ. ಅವರಿಗೆ BJP ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿದೆ. ಅವರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ JDS ಹೆಚ್ಚು ಬಲಯುತವಾಗಿದೆ. ಆದರೆ ಈಗ ಅದು 1 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಶಾಸಕರನ್ನು ಹೊಂದಿದೆ. 1 ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರನ್ನು ಹೊಂದಿದೆ ಅಂದ್ಕೊಳ್ಳೆ ಬೇರೆ ಎಲ್ಲೂ ಇಲ್ಲ ಅಂತಲ್ಲ. ಉಳಿದ 7 ಕ್ಷೇತ್ರಗಳಲ್ಲೂ JDS ಸಾಕಷ್ಟು ಮತಗಳನ್ನು ಪಡೆದಿತ್ತು ಎನ್ನುವುದನ್ನು ಮರೆಯುವಂತಿಲ್ಲ. ಅವ್ರು ಗೆದ್ದಿಲ್ಲ ಅಷ್ಟೇ. ಹಾಗಾಗಿ ಮಂಜುನಾಥ್ ಅವರನ್ನು ಅಷ್ಟು ಸುಲಭವಾಗಿ ಡಿ ಕೆ ಸುರೇಶ್ ಅವರು ಸೋಲಿಸುವುದು ಸ್ವಲ್ಪ ಪ್ರಯತ್ನ ಪಡಲೇಬೇಕಾಗ್ತದೆ. ಆದರೆ ಡಿ ಕೆ ಸುರೇಶ್ ಅವರಿಗೆ ಹೆಚ್ಚು ಅನುಕೂಲ ಇರುವಂಥ ಕ್ಷೇತ್ರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಒಳನೋಟದಲ್ಲಿ ನೋಡುವಾಗ ಮಂಜುನಾಥ್ ಕೂಡ ಬಲವಾದ ಅಭ್ಯರ್ಥಿಯಾಗಿದ್ದು, ಅವರಿಬ್ಬರ ನಡುವಿನ ಹೋರಾಟ ಕರ್ನಾಟಕದ ಒಂದು ಅತಿ ಮುಖ್ಯವಾದ ಹೋರಾಟ ಆಗಿರುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಷಯ. ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೆದಿರುವಂಥ ಹೋರಾಟ ಹಾಗೂ ನಟ ರಾಜಕಾರಣಿ, ಯಶಸ್ವಿ ನಟ, ವಿಫಲ ರಾಜಕಾರಣಿ ಪ್ರಕಾಶ್ ರಾಜ್ ಅವರ ಹೇಳಿಕೆ, ಇವುಗಳನ್ನೆಲ್ಲ ಗಮನಿಸುವಾಗ ರಾಜಕೀಯದ ಓಟ ಇನ್ನಷ್ಟು ಹೊಲಸಿನತ್ತಲೇ ಸಾಗಿದೆ ಅಂತ ಹೇಳ್ಬೋದು. ಒಂದು ದೇಶ, ಒಂದು ರಾಷ್ಟ್ರ, ಒಂದು ಧರ್ಮ, ಒಬ್ಬನೇ ದಂಡನಾಯಕ ನಾನು ಅಂತ ಹೇಳುವ ಮೋದಿಯವರು 2 ನಾಲಗೆಯ ಹಾವು ಅಂತ ಪ್ರಕಾಶ್ ರಾಜ್ ಅವರು ಬೆಳಗಾವಿಯಲ್ಲಿ ಮಾತನಾಡುತ್ತಾ ಹೇಳಿದ್ದಾರೆ. ಎಲ್ಲ ಒಂದೊಂದೇ ಅಂತ ಹೇಳುವ ಮೋದಿಯವರಿಗೆ 2 ನಾಲಿಗೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಟ ರಾಜಕಾರಣಿ ಪ್ರಕಾಶ್ ರಾಜ್ ಅವರು ಹಾಕಿದ್ದಾರೆ. ಆದ್ದರಿಂದ ಅದನ್ನು ಒಂದು ಮಾಡಬೇಕು, ಇಲ್ಲ ಅಂದರೆ ಎಲ್ಲ ಒಂದನ್ನು 2 ಮಾಡಬೇಕು ಅನ್ನುವ ಮಾತು ಪ್ರಕಾಶ್ ರಾಜ್ ಅವರಿಂದ ಬಂದಿದೆ. ಇನ್ನು ಕೇಂದ್ರ ಸರ್ಕಾರದ ವಿಷಯ ಗೊತ್ತೇ ಇದೆ. ವಿದೇಶಿ ಸಾಲ ಕಳೆದ 10 ವರ್ಷಗಳಲ್ಲಿ 2.5 ಪಟ್ಟು ಹೆಚ್ಚಾಗಿದೆ. ಕರ್ನಾಟಕದ ಕತೆ ಅದಕ್ಕಿಂತ ಏನು ಭಿನ್ನವಲ್ಲ. ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಅಥವಾ ಕರ್ನಾಟಕ ರಾಜ್ಯ ಹುಟ್ಟಿದಾಗಿನಿಂದ 2000ರವರೆಗೆ ಇದ್ದಂಥ ಕರ್ನಾಟಕ ರಾಜ್ಯದ ಸಾಲ 2.41 ಲಕ್ಷ ಕೋಟಿ ಮಾತ್ರ. ಆದರೆ ಕಳೆದ 5 ವರ್ಷಗಳಲ್ಲಿ BJP ಆಡಳಿತದಲ್ಲಿ ಆ ಸಾಲ ಎಷ್ಟಾಗಿದೆ?
5.40 ಲಕ್ಷ ಕೋಟಿ, ದುಪ್ಪಟ್ಟಿಗಿಂತ ಜಾಸ್ತಿ. ಸಾಲ ಮಾಡೋದ್ರಲ್ಲಿ ಭಾಳ ಹುಷಾರಿದ್ದಾರಪ್ಪ. ಇವಾಗ ಆ ಸಾಲವನ್ನು ಯಾರು ತೀರಿಸಬೇಕು? ಸರಕಾರದ ಸಾಲ ಆದ್ದರಿಂದ ಈಗ ಯಾರು ಆಳ್ತಾ ಇದ್ದಾರೋ ಅವರೇ ತೀರಿಸಬೇಕು. ಅದು ಬಿ ಜೆ ಪಿಯವರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಕೇಂದ್ರದಲ್ಲೂ ಅದನ್ನೇ ಮಾಡಿದ್ದಾರೆ, ರಾಜ್ಯದಲ್ಲೂ ಅದನ್ನೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಬಿ ಜೆ ಪಿಯವರ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟಿನಲ್ಲೇ ಅರ್ಜಿಯನ್ನು ಹಾಕಿದ್ದಾರೆ. ನಿನ್ನೆ ಗವಾಯಿ, ಜಸ್ಟಿಸ್ಗಳಾದ ಗವಾಯಿಯವರ ನ್ಯಾಯಪೀಠದ ಎದುರು ಈ ವಿಚಾರಣೆ ಬಂದಿತ್ತು. ಆವಾಗ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯಗಳಿಗೆ ಕೊಡಬೇಕಾದ ಪಾಲನ್ನು ಪಡೆಯಲು ಕೂಡ ಸುಪ್ರೀಂ ಕೋರ್ಟಿಗೆ ಬರುವಂಥ ಸ್ಥಿತಿಯನ್ನು ಯಾಕೆ ತಂದಿದೆ ಒಕ್ಕೂಟ ಸರ್ಕಾರ ಅನ್ನುವಂಥ ಪ್ರಶ್ನೆಯನ್ನು ಅವರು ಹಾಕಿದ್ದಾರೆ. ಆಗ ಕೇಂದ್ರ ಸರ್ಕಾರದ ಪರವಾಗಿ ಹಾಜರಾದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಲಬೋ ಅಂತ ಬಾಯಿ ಬಿಡ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಡಲಿಕ್ಕೆ ತಯಾರಾಗಿತ್ತು. ನೋಟಿಸ್ ಬರೆದು ಇನ್ನೇನು ಸಹ್ಯಕ್ಕೆ ಅಂತ ಬಾಯಿ ಬಿಡ್ಕೊಂಡಂಥ ತುಷಾರ್ ಮೆಹ್ತಾ ಅವರು ಈಗ ನೋಟಿಸ್ ಕೊಟ್ಟರೆ ಚುನಾವಣೆ ಕಾಲದಲ್ಲಿ ಭಾಳ ಇದಾಗ್ತದೆ, ನಾನು 15 ದಿವಸದಲ್ಲಿ ಏನಾದರೂ ಮಾಡಿ ಸಮಸ್ಯೆಯನ್ನು ಪರಿಹರಿಸ್ತೇನೆ ಅಂತೇಳ್ಬಿಟ್ಟು ನೋಟಿಸ್ ಜಾರಿಯಾಗಿದ್ದನ್ನು ತಡೆದು ನಿಲ್ಲಿಸಿದ್ದಾರೆ. ಆದರೆ ಅದು ನೋಟಿಸು ಜಾರಿಯಾಗೋದು ತಡೆದ ಕೂಡಲೇ ವಿಷಯವೇನಾದರೂ ಹೊರಗೆ ಬಾರದೇ ಇರ್ತದೋ? ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ವಿಚಾರ ಅದು, ಎಲ್ಲೋ ರೋಡ್ನಲ್ಲಿ ಮೂಲೆಯಲ್ಲಿ ನಡೆದ ವಿಚಾರ ಅಲ್ಲ. ಒಟ್ಟಿನಲ್ಲಿ ಇದು ಏನು ಹೇಳ್ತದಂತೇಳಿದರೆ, ಸ್ಪಷ್ಟವಾಗಿ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ 3 ನಾಮ ಹಾಕಲಿಕ್ಕೆ ನೋಡಿದೆ ಅಂತ. ಯಾಕಂತೇಳಿದರೆ SNDP ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಬರ ಪರಿಹಾರವನ್ನು ಕೊಡಲೇಬೇಕು ಅಂತ ಸಂವಿಧಾನದಲ್ಲಿ ಅದಕ್ಕೆ ಬೇಕಾದ ವಿಧಿ ನಿಯಮಗಳಿವೆ. ಆದರೆ ಕೊಡದೆ ಯಾಕೆ ಕೂತಿದ್ದಾರೆ? GSTಯಲ್ಲೂ ಪಾಲುವನ್ನು ಮೋಸ ಮಾಡಿ ಬರ ಪರಿಹಾರವನ್ನು ಸಮಯದಲ್ಲಿ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರಿಸಲೇಬೇಕಾಗ್ತದೆ. ವಿತ್ತ ಸಚಿವೆಯಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಹೋದವರು. ಮೋದಿಯವರವರನ್ನು ಚುನಾವಣೆಗೆ ನಿಲ್ಲಿ ಅಂತ ಹೇಳಿದರು, ಆಗೋದಿಲ್ಲ ಅಂತ ಹೇಳಿದ್ಲಮ್ಮ. ಅವಳಿಗೆ ಗೊತ್ತಾಗಿದೆ, ಇಲ್ಲಿ ಸೌತ್ ಇಂಡಿಯಾದಲ್ಲಿ ನಿಂತರೆ ವಿತ್ತ ಸಚಿವೆ ಆಗಿದ್ದು ಎಷ್ಟು ಮೋಸ ಮಾಡಿದ್ದೆ ರಾಜ್ಯಗಳಿಗೆ ಅಂತ ಕೇಳ್ತಾರೆ ಅಂತ. ಆಮೇಲೆ ಕರ್ನಾಟಕಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಂತ ನಿರ್ಮಲಾ ಸೀತಾರಾಮನ್ಗೆ ಹೇಳಿದರು. ಕರ್ನಾಟಕಕ್ಕೆ ಹೋಗೋದಿಲ್ಲ ಅಂತ ಮೋದಿಯವರ ಮುಖಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಯಾಕೆ ಹೇಳಿದರು? ಕರ್ನಾಟಕಕ್ಕೆ ಹೋದರೆ ಕರ್ನಾಟಕಕ್ಕೆ ಮಾಡಿದ್ದ ವಿತ್ತ ಸಚಿವೆ ಆಗಿದ್ದವರು ಕರ್ನಾಟಕಕ್ಕೆ ಬಂದಾಗ ಪ್ರಶ್ನೆ ಬಂದೇ ಬರ್ತದೆ, ಯಾಕೆ ಕರ್ನಾಟಕ ಇಷ್ಟು ಕೋಟಿ ಟೋಪಿ ಹಾಕಿದಿರಿ ಅಂತ. ಆ ಪ್ರಶ್ನೆಗೆ ಮೋದಿಯವರು ಉತ್ತರಿಸಲಿಲ್ಲ, ಓಡೋಗಿಬಿಟ್ರು. ನಿರ್ಮಲಾ ಸೀತಾರಾಮನ್ ಉತ್ತರಿಸ್ಲಿಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಪ್ರಚಾರಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಈ ಎಲ್ಲ ವಿಚಿತ್ರವಾದ ತಿರುವುಗಳನ್ನು ನಾವು ನೋಡುತ್ತಿರುವಾಗ ಬೇರೆಲ್ಲ ಇರುವುದರವರೆಗೆ ಈ ಸಾಲದ ಶೂಲ ಮತ್ತು ಪ್ರಚಾರದ ಶೂಲದ ನಡುವೆ ನಿನ್ನೆ ಭಾಳ ಒಂದು ವೈರಲ್ ಆದಂಥ ವಿಷಯ ಅಂತೇಳಿದರೆ, ಮಂಗಳೂರಿನ ಅಭ್ಯರ್ಥಿಗಳಾಗಿರುವಂಥ ಕಾಂಗ್ರೆಸ್ಸಿನ ಪದ್ಮರಾಜ್ ಮತ್ತು BJPಯ ಬ್ರಜೇಶ್ ಚೌಟ ಅವರ ನಡೆದಿರುವಂಥ ಪ್ರಚಾರ ವಾಗ್ವಾದಗಳು. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ವಿಮಾನ ನಿಲ್ದಾಣ ಮಾಡಿದ್ದಾರಪ್ಪ ಕಾಂಗ್ರೆಸ್ನವ್ರ ಕಾಲದಲ್ಲಿ. ಯಾಕೆ ಮಾಡಿದರು? BJPಯವರು ಕೇಳ್ತಾರೆ, ವಿಮಾನ ನಿಲ್ದಾಣ ಅದು ಡೆಡ್ ಕ್ಯಾಪಿಟಲ್, ಅದಕ್ಕೆ ನಾವು ಅದಾನಿ ಅವರಿಗೆ ಕೊಟ್ಬಿಟ್ಟಿದ್ದೀವಿ. ಇನ್ನೊಂದು ಸಲ ನಮ್ಮನ್ನು ಗೆಲ್ಲಿಸಿದರೆ ಬಂದರನ್ನು ಕೂಡ ಅದಾನಿ ಅವರಿಗೆ ಕೊಟ್ಬಿಡ್ತೀವಿ. ನಿಮ್ಮ ಕಾಂಗ್ರೆಸ್ನವ್ರಿಗೆ ಬೇರೆ ಕೆಲಸ ಇರಲಿಲ್ಲ, ಬಂದರು ಮಾಡಿದಿರಿ, ವಿಮಾನ ನಿಲ್ದಾಣ ಮಾಡಿದ್ರಿ, ಏನೇನೋ ಮಾಡಿ ಇಟ್ಟಿದ್ರಿ. ಅವೆಲ್ಲ ಕೇಂದ್ರ ಸರ್ಕಾರಕ್ಕೆ ದುಡ್ಡೆಲ್ಲಿ ಬರ್ತದೆ? ನಾವಾದರೆ ಅವನ್ನೆಲ್ಲ ಅದಾನಿಗೆ ಕೊಟ್ಬಿಟ್ಟು ದುಡ್ಡು ತೊಗೊಳ್ತೀವಿ ಅಂತ ಹೇಳುವ ಮಟ್ಟದವರೆಗೆ ಈ ಪ್ರಚಾರ ಹೋಗಿದೆ. ಇವೆಲ್ಲ ಒಂದು ಕೀಟಲೆ ಅಂತ ಕಂಡರೂ ಕೂಡ BJPಯ ಒಂದು ರೀತಿಯ ಹಣದ ದಗಲಬಾಜಿತನ ಈ ಎಲ್ಲ ವಿಷಯಗಳಲ್ಲೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವು ಜನರ ಮನಸ್ಸಿಗೆ ಬಾರದವರೆಗೆ ಭಾರತದ ಶಾಲ ಮಾತ್ರ ಹೆಚ್ಚಾಗುವುದಲ್ಲ, ತಲೆಶೂಲೆ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ತಾ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇನೆ.
ನೋಡ್ತಾ ಇರಿ V4 ನ್ಯೂಸ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ನಿಮಗೆಲ್ಲ ಸಲ್ಲಿಸುತ್ತಿದ್ದೇನೆ ಒಂದು ದೊಡ್ಡ ನಮಸ್ಕಾರ.